ಸಭಿಕರಲ್ಲಿ ಸವಿನಿದೆ ಪ್ರಾರ್ಥನೆ. ಹೌದ್ರಿಪ್ಪ. ಪ್ರಥಮದಲ್ಲಿ ಬಂದು ನಾನು ಮೈಕ್ ಯಾಕೋ ಹಿಡಿದ್ಬಿಟ್ಟಾಗತ್ತಪ್ಪ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಎನ್ನುತ್ತಾ ನಮ ನಮ ಎನ್ನುತ್ತಾ ಯಾವ ಇವತ್ತಿನ ದಿವಸ ಏನತ್ರಿಪ್ಪ ಅತಿನಿ ತಾಲೂಕ ಗಡ್ನಟ್ಟಿ ಗ್ರಾಮದಲ್ಲಿ ಏನ್ ಮಾಡ್ಯಾರ? ಅತಿನಿ ತಾಲೂಕಿನ ಬಗ್ಗೆ ಗಡ್ನಟ್ಟಿ ಗ್ರಾಮದಲ್ಲಿ ಯಾವ ಜಗನ್ಮಾತೆ ಗ್ರಾಮ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಿ ಹೆಣ್ಣು ಹೆಚ್ಚು ಅಥವಾ ಗಂಡು ಹೆಚ್ಚು ಅಂತಕ್ಕಂಥ ಎರಡು ಚೌಟಿಕೆ ಮೇಳಗಳನ್ನು ತರಿಸಿದ್ದಾರೆ. ತಿಂಡಿ ಮೇಳ ಕುಡಿಸ್ಯಾರ್ತಮ್ಮ. ಇವತ್ತು ಹೆಣ್ಣು ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಬಿಸಿನಾಳ ಗ್ರಾಮದಿಂದ ಬೆಳಗಿ ತಾಲೂಕ ಬಿಸಿನಾಳ ಗ್ರಾಮದಿಂದ ಹೆಣ್ಣು ಮಕ್ಕಳು ಹೆಣ್ಣು ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಬಂದಾರ. ಅದೇ ರೀತಿ ಗಂಡು ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಅದೇ ಬೆಳಗಿ ತಾಲೂಕಿನ ಬಗ್ಗೆ ಬಾಡಿಗೆ ಗ್ರಾಮದಿಂದ ಗಂಡ ಮಕ್ಕಳು ಗಂಡು ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಬಂದಾರ. ನಾವು ಗಂಡಿನ ಪಾರ್ಟಿ. ಇದೊಂದು ಮನೋರಂಜನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ಹಾಡಿನಲ್ಲಿ ಲೋಪದೋಷ ಆಗುವುದು ಸಹಜ. ಹಾಡುವುದರಲ್ಲಾಗಲಿ ಹೇಳುವುದರಲ್ಲಿ ಆಗಲಿ ಲೋಪದೋಷಗಳ ತಾಳಿನಲ್ಲಿ ಆಗಲಿ ರಾಗದಲ್ಲಿ ಆಗಲಿ ಲೋಪದೋಷಗಳಾಗುವುದು ಸಹಜ. ಆ ಲೋಪದೋಷಗಳಾದ್ರೂ ಸಹಿತ ಸಂಜೆ 5 ಗಂಟೆವರೆಗೆ ಇವೆರಡೂ ಮೇಳಕ ಇಲ್ಲಿ ಕೂಡಿರ್ತಕ್ಕಂಥ ಲಕ್ಷ್ಮೀ ದೇವಿ ಕಮಿಟಿ ಹಿರಿಯರು ಪ್ರೋತ್ಸಾಹ ಕೊಡ್ಬೇಕಂತ ದೈವದಲ್ಲಿ ಮತ್ತೊಮ್ಮೆ ಕೈ ಮುಗಿದು ತಿಳ್ಕೊತಾ ಇದ್ವಿ. ಹೌದ್ರಿಪ್ಪ. ಯಾಕಪ್ಪ ಅಂದ್ರೆ ಏನಾತ್ರಿಪ್ಪ ಇವತ್ತು ನೋಡ ಹಿರಿಯರು ವರ್ಷ ಇಟ್ಟು ದುಂಬಸಾನಿ ಮಾಡ್ತಿದ್ರು ಜಾತ್ರೆ ಅಮ್ಮನ ಜಾತ್ರೆ. ಈ ಸಲ ಯಾರ ಮನುಷ್ಯನ ಹೋಗಿ ದುಂಬಸಾನಿ ಮಾಡ್ಸಾಕಿದ್ದಾಳ ಅಂದ್ರ ಈ ಹಸಿರು ಟವಲ್ ಕಾಕದನ್ನ ಹೌದ್ರಲ್ಲ ಈ ಕಾಕನ ಮೇಯಾಗ ಹೊಕ್ಕ ಮಾಡ್ಸಾಕಿದ್ದಾಳ ನೋಡ್ರಿ. ಹೌದ್ರಲ್ಲ ಹಂಗ ಹೊಕ್ಕಳಕ್ಕೆ ಯಾರ ಮೇಯಾಗರ ಹೋಗಿ ಹಂಗ ತೋರಿ ಬಿಡ್ತಾಳ ನೋಡ. ಅದಕ್ಕೆ ಯಾಕಪ್ಪ ಅಂದ್ರ ಅತಿ ಚಂದ ರೀತಿಯಿಂದ ಕಾರ್ಯಕ್ರಮ ಮಾಡಾಕತ್ತಾರ. ಈ ಕಾರ್ಯಕ್ರಮ ಅಡ್ಡ ಆಗಬಾರ್ದು. ಒಂದು ಮನೋರಂಜನೆ ಆಗ್ಬೇಕು, ಒಂದು ಜಾಗರಣೆ ಆಗ್ಬೇಕಂತೇಳಿ ಒಂದು ಚೌಡಿಕೆ ಮೇಳ ತಂದು ಹಚ್ಚಿ ಕಾರ್ಯಕ್ರಮ ಮಾಡ್ಲಕತ್ತಾರ. ಅದಕ್ಕೆ ಹೆಣ್ಣು ಹಾಡ್ತಕ್ಕಂಥ ಕಲಾವಿದರು ಹಾಡಿದ್ರು. ಏನತ್ರಿ? ಗಾಯನ ಕೇಳಕ್ಕೆ ಗಣ ಪಂಡಿತರ ಕೂಡೇರಿ ಹಾಡ ನೀವು ಕೇಳೋದಕ್ಕೆ ಹುಟ್ಟಿದ ಮಾನವ ಜನ್ಮ ಬಿಟ್ಟು ಹೋಗೋದು ಒಂದಿನ ಇರು ತನಕ ಮಾಡಿಕೋ ಹುಟ್ಟುಗಣ್ಣಿ ತರಕ ಹೇಳ್ತಾಳ. ಯಾವ ಲಕ್ಕಪ್ಪ ಕಾಕ ಬಾಬು ಮಾಂಗ್ ಸಾಕಿನ ಗಡ್ನಟ್ಟಿ ಗ್ರಾಮದ ದೇವಿ ಲಕ್ಷ್ಮೀ ದೇವಿ ಕಮಿಟಿ ಹಿರಿಯರು ಲಕ್ಕಪ್ಪ ಕಾಕನವರು ಅವರಾದ್ರೂ ಆಶೀರ್ವಾದ ಹೋಗಿ 101 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅದಕ್ಕೆ ಯಾವಾರ ಏನೈತೆ ಅನ್ನೋದು ಎತ್ಕೊಂಬಾರಪ್ಪ, ನೀನು ಹಂಚಬೇಡ ಬಾ ಪಾಪ ಸುತ್ತಡ. ನೀವು ಹೋಗಿ ನೀವು ನಾಸ್ತಾ ಹುಡುಗರು ಸಣ್ಣ ಅಕ್ಕಲ್ಲ ನಾಸ್ತಾ ಹುಡುಗರು. ಯಾವ ಊರಿನ ಹಿರಿಯರು ನಂದ್ಯಪ್ಪ ಪರಸಪ್ಪನ ಮಂಗ ಸಾಕಿನ ಗಡ್ನಟ್ಟಿ ಅವರಾದ್ರು ಊರಿನ ಹಿರಿಯರು ಆಶೀರ್ವಾದ ಹೋಗಿ 51 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದಗಳು. क्या बात है चलो बात है क्या बात है मटन है चलो बात है क्या बात नहीं मटन है. ಅದಕ್ಕೆ ನಾನು ಹೆಣ್ಣು ಆಡ್ತಕ್ಕಂಥವ್ರಿಗೆ ಗಾಯನ ಕೇಳಕ್ಕೆ ಗಣ ಪಂಡಿತರ ಕೂಡಿರಿ ಹಾಡ ನಿಮ್ಮ ಕೇಳೋದಕ್ಕೆ ಹುಟ್ಟಿದ ಮಾನವ ಜನ್ಮ ಬಿಟ್ಟು ಹೋಗೋದು ಅದನ್ನ ಇರುಸ್ತರ್ಕ ಮಾಡಿಕೋ ಹುಡುಗಣ್ಣಿ ತರಕ ಹೇಳ್ತಾಳ. ಇರುಸ್ತರ್ಕ ಮಾಡಿಕೋರೋ ನೀ ತರ್ಕ ನೋಡ್ರಿ. ಯಾರು ವಿಚಾರ ಮಾಡ್ರಿ, ತರ್ಕ ಆಗ್ಬೇಕಾದ್ರೆ ಏನು ಗಂಡು ಮಕ್ಕಳದಕ್ಕೆ ಹೋದ್ರ ತರ್ಕ ಆಕೈತಿ, ಹೆಣ್ಣು ಮಕ್ಕಳದಕ್ಕೆ ಹೋದ್ರ ತರ್ಕ ಆಕೈತಿ. ಯಾರದಕ್ಕೆ ಹೋದ್ರ ತರ್ಕ ಆಕೈತಿ, ಗಂಡ ಕಡೆ ಹೋದಾಗ ತರ್ಕ ಆಕೈತಿ. ಯಾಕೆ ಈ ಮಾತು ಹೇಳ್ತಾನಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಅಂದಾರೆ. ಹಿಂಗ ನೀ ತರ್ಕ ಮಾಡೋದಕ್ಕೆ ಇದ್ರ ತಿಂಡಿನ ಇದ್ರ ನೀ ಹಗಲೆಲ್ಲ ತಿಂತೀನಿ ಅನ್ಬೇಡ. ಇದು ಗಡ್ನಟ್ಟಿ ಐತಿ, ಇಲ್ಲಿ ತಿಂಡಿ ಮಂದಿ ಬಾಳ ಐತಿ, ನೀವು ಹುಷಾರು. ಅದಕ್ಕೆ ಏನೋ ಮಾತಾಡಿದ್ರು ಒಂದು ಆಧಾರಬದ್ಧವಾಗಿ ಮಾತಾಡ್ಬೇಕಾಗೈತಿ. ಮಾತಾಡ ಇವತ್ತ ಕಟ್ಟಪಟ್ಟು ದೊಡ್ಡದು ನಶೀಬ್ ಸಾಣದು ಅಂತ ಹೇಳ್ತಿ, ಸರಿನಾ? ಕಟ್ಟಪಟ್ಟಾರ ದೊಡ್ಡದು ಮಾಡಿದ್ವಿ, ನಶೀಬ್ ಸ್ನಾನ ಮಾಡಿ ಅದ್ರಾಗ ಒಂದು ಕ್ಯಾಲಿ ಒಳಗೆ ಹಾಡ್ರಿ. ಮತ್ತೆ ಏನತ್ರಿ? ನನ್ನ ಬಡ್ಡ್ಯಾಗಿ ಬೀಳ ಬಡ್ಡ್ಯಾಗ ಬಿದ್ರೆ ಬೀಳತ್ತ, ಬಡ್ಡ್ಯಾಗಿ ಬೀಳವ್ರು ನಮಗೇನು ಬಾ ಗಂಡ ಹಾಡವ್ರಲ್ಲ ಬಡ್ಡ್ಯಾಗ ನನ್ನ ಬಡ್ಡ್ಯಾಗ ಬಿದ್ದಾಗತ್ತೇಳಿ ಕ್ಯಾಲಿ ಮಾಡ್ಯಾವ ಮಾಸ್ತರ. ನನಗೆ ಭೇಟಿ ಆದ್ರೆ ಒಟ್ಟ ಅವ್ನು ನೋಡಿ ಉಳಿದಿಲ್ಲ ಕಸರ. ಒಂದು ಗಂಡ ಹಾಡಾರು ಬಡ್ಡ್ಯಾಗ ಬಿದ್ರಿ ಹೆಂಗ್ ಬಿದ್ರಿ ಏನು ಗಂಡಗಳು ಗಂಡಸರು ಇಲ್ಲಿ ಈಗ ಹೇಳೇನು ಒಂದು ಮಾತು ಈ ಮಾಸ್ತರ್ ಹೊಡಿ ಬಿಡ್ತಾರ ಪಡ್ದಪ್ಪ ಏನು ಮಂದಿ ಗಂಡ ಆಡಾರ ನನ್ನ ಪಡ್ಡೆ ಬೀಳ್ತಾರಪ್ಪ ಅವ್ರು ಬೆತ್ತಾರ್ಗೊಂದು ಬಾಳಿಕೆ ರೆಡಿ. ಅದಕ್ಕೆ ವಿಚಾರ ತಿಳ್ಕೊಬೇಕಾದದ್ದು ಯಾಕೆ ಈ ಮಾತು ಹೇಳ್ತಾರಪ್ಪ ಅಂದ್ರೆ ಯಾಕಪ್ಪ ಇವತ್ತ ಗಂಡ ಮಕ್ಕಳು ಹೌದಾ
ಹಾಡೋದು ಬೇಡ, ಏನ್ ಕೇಂದ್ರ ಮಾತಾಡೋದು ಬೇಡ, ಏನಾರ ಮಾತಾಡೋದು ಬೇಡ. ಇವತ್ತು ಕಟ್ಟಪಟ್ಟ ದೊಡ್ಡದು ನಶೀಬ್ ಸಾಡೋದು ಅಂತಿ. ಒಂದು ಉದಾಹರಣೆ ಇದೆ. ಹೆಂಗ್ರಿ? ಇವತ್ತ ದೇವಿ ಜಾತ್ರೆ ಮಾಡ್ಯಾರಲ್ಲ, ನಮ್ಮ ಲಕಾಪ್ ಕಾಕರ್ ದೇವಿ ಜಾತ್ರೆ ಮಾಡಿ ನಮ್ಮೆಲ್ಲ ಊರ್ ಹಿರಿಯರು ಕೂಡಿ ಜಾತ್ರೆ ಮಾಡ್ಯಾರು. ಜಾತ್ರೆ ಮಾಡಿ ಊಟಕ್ಕೆ ಮಾಡ್ಸ್ಯಾರ. ಊಟಕ್ಕೆ ಏನ್ ಮಾಡ್ಸ್ಯಾರಪ್ಪ ಅಂದ್ರೆ ಬುಂದೆ ದುಂಡಿ ಮಾಡ್ಸ್ಯಾರ. ತಾತ್ಪರ್ಯಕ್ಕೆ ಎಷ್ಟ ಮತ್ತೆ ತಾತ್ಪರ್ಯಕ್ಕೆ ಬುಂದೆ ದುಂಡಿ ಮಾಡಿಸಿ ಊರಾಗಿನ ಮಂದಿನೆಲ್ಲ ಸಾಲ್ಕ ಪಂತಿ ಕುಡಿಸ್ಯಾರ. ಕುಂಡಿಸಿ ಹಂದ್ರದಾಗ ಪಂತಿ ಕುಡಿಸಿ ಈಕನು ಬಂದ್ರ ಬಿಸಿನಾದಾಗಿನು ಉದ್ದನ ಪಾಟಿ ಬತ್ತ ಆ ಉದ್ದನ ಹುಡುಗಿ ಇದ್ರಲ್ಲ, ನನಗೂ ಹಸನ ಆಗಿದ್ದೆ. ಲಕಾಪ್ ಕಾಕ ಅಂದ್ರು ಕುಂಡ್ರ ಬತ್ತಿಗೆ ಕುಂಡ್ರ ಅಂತೇಳಿ ಪಂತ್ಯಾಗ ಕುಣಿಸಿದ. ದೊಡ್ಡ ಆಳ ಐತಿ ಬಾರ ಕುಂದ್ರ ಬಾ ಕುಂಡ್ರ ಅಂದ. ಅವಕಿ ಒಂದ್ ತಾಡ್ ಕೊಟ್ರು. ಆ ಓಡಾಡಿ ಹುಡುಗರಿಗೆ ಹೇಳ್ತಾರ ಅವ್ರು ಏನತ್ರಿ, ನೋಡು ದೇವಿ ಪ್ರಸಾದ ಕೆಡ್ಸಾಡ್ಲಕ್ ಹೋಗ್ಬೇಡ್ರಿ, ಎಲ್ಲಾರಿಗೂ ಒಂದೊಂದು ಉಂಡಿ ನೀಡ್ರಿ. ಆ ಪ್ರಕಾರ ಓಡಾಡಿ ಹುಡುಗರ ಎಲ್ಲಾರಿಗೂ ಒಂದೊಂದು ಉಂಡಿ ನೀಡಿದ್ರೆ ಈಗ ಒಂದ್ ಉಂಡಿ ನೀಡ್ರಿ. ಹೌದ್ರಲ್ಲ, ಈಗ ಏನ್ ಮಾಡಿದ್ರು, ಏನ್ ಮಾಡ್ಯಾಳ, ಕಟಪಟ್ ಮಾಡಿದ. ಏನ್ ಮಾಡ್ಯಾಳ, ಇನ್ನೊಂದು ಉಂಡಿ ತಿನ್ಬೇಕಂತೇಳಿ ಕಟಪಟ್ ಮಾಡಿ ನೀಡಿದಂತ ಉಂಡಿ ತಗೊಂಡು ಕುಂಡಿಯಿಂದ ಇಟ್ಕೊಂಡು ಕೂತ್ರಿ. ನೀಡಿದಂತ ಉಂಡಿ ತಗೊಂಡು ಕುಂಡಿಯಿಂದ ಇಟ್ಕೊಂಡು ಕೂತಳು. ಅವಾಗ ನಮ್ಮ ಕಮಿಟಿ ಲಕಾಪ್ ಕಾಕರು ಎಲ್ಲ ಹಿರಿಯರು ಕೂಡಿ ಊಟ ಮಾಡ್ಬೇಡ ಪ್ರಸಾದ ಬಂದೈತೆ ಅಂದ್ರು. ಪ್ರಸಾದ ಉದ್ದನ ಹುಡುಗಿ ಜಗಳ ತೆಗಿತೀರಿ. ಏನತ್ರಿ, ಅಲ್ರಿ ನನಗೆ ಪ್ರಸಾದ ಬಂದಿಲ್ಲ, ಉಂಡಿನೇ ನೀಡಿಲ್ಲ, ಹೆಂಗ್ ತಿಲ್ಲಿ ಅಂದ ಕೂಡ ಹಿರಿಯರು ಇದ್ದಂತವ್ರು ಏನ್ ಮಾಡಿ ಓಡಾಡಿ ಹುಡುಗರನ್ನ ಬೇದ್ರು. ಪಾಪ ಬಿಸಿನಾಳ ಹುಡುಗಿ ಹಾಡಿ ಹಾಡಿ ಹಸದೈತಿ. ಪಾಪ ಅದಕ್ಕೆ ಉಂಡಿ ನೀಡಾಕ್ರು ಅಂದ್ರು. ಆ ಹುಡುಗರು ಏನ್ ಮಾಡಿದ್ರು, ಏನಂದ್ರ ಕುಂಡಿ ಹಿಂದೆ ತೆಗೆದಿಟ್ಕೊಂಡು ನೋಡಿದ್ರು ಅವ್ರು. ಜಾಬಾದಿದ್ರ ಅವ್ರು ನನಗತ್ತೆ ಕುಂಡಿ ತೆಗೆದಿಟ್ಕೊಂಡು ನೋಡಿದ್ರು. ನಮ್ ಕಡೆ ಇನ್ನು ಉಂಡಿ ಎಲ್ಲ ಆಗ್ಯಾವ್ರಿ ಅಂದ್ರು. ಆಗ್ಯಾವ ಪ್ರಸಾದ ಕೋಲಿ ಎಲ್ಲ ರಗಡ ತುಂಬಿತ್ ಕರೆ. ಈಗ ಕುಂಡಿ ತೆಗೆದಿಟ್ಕೊಂಡು ನೋಡಿದ್ರಲ್ಲ, ನೋಡಿದ್ರ ನಮ್ ಕಡೆ ಉಂಡಿ ಎಲ್ಲ ಆಗ್ಯಾವ್ರಿ ಅಂದ್ರು. ಆಗ್ಯಾವ ವಿಚಾರ ಮಾಡಿದ್ರು, ಮತ್ತೆ ಕಟಪಟ್ ಮಾಡಲಿಕ್ಕೆ ಏನ್ ಮಾಡ್ಯಾಳ್ರಿ. ಆದ್ರೆ ಯಾಕೆ ಆಗೋಲಕ್ಕ ಆಗ್ಲಿ ಬಿಡೆ, ಆಗೋಲಕ್ಕ ಕುಂಡಿಯಿಂದ ಒಂದ್ ಇದನ್ನಾರು ತಿನ್ಬೇಕಂತಾಳ. ಹಗಾರ್ಕ ಕುಂಡಿಯಿಂದ ಉಂಡಿ ತಿನ್ಬೇಕಂತೇಳಿ ಹಗಾರ್ಕ ಕುಂಡಿಯಿಂದ ಕೈ ಹಾಕ್ತಾಳ್ರಿ. ಕುಂಡಿಯಿಂದ ಉಂಡಿ ಹಂದಿ ಓದ್ಬಿಟ್ಟಿತ್ರಿ. ಸಬಾಸ್, ನೀ ಎಲ್ಲ ಕಟಪಟ್ ಮಾಡಿ ಕುಂಡಿಯಿಂದ ಇಟ್ಕೊಂಡು ಕೂತಿ ಪುಟ್ಟಿ, ಹಿಂದಿಂದು ಸಿಗ್ಲಿಲ್ಲ, ನಿನಗ್ ಮುಂದಿಂದು ಸಿಗ್ಲಿಲ್ಲ. ವಿಚಾರ ಮಾಡಲ್ಲ, ನಿನ್ ಹಣಿ ಬರ್ದೇ ಇಲ್ಲ ಅದು ಉಂಡಿ ತಿನ್ನೋದೆ. ಹಾ ಶಿಕ್ಷಪ್ಪ ಡಬಲ್ 6 4 6 ಅಪ್ಪ. ಬಬಲಾಜ್ ಅವ್ರು ಇಲ್ಲ, ನಾ ತಿಳಿದೀನಿ. ಬಬಲಾಜ್ ಅವ್ರು ಇರಾಕಿಲ್ಲ ತಿಳಿದೀನಿ. ಇಲ್ಲಿ ಲಕ್ಷ್ಮೀ ಗಂಡ ಬಬಲಾಜ್ ಸದಾಶಿವ ಇರಬೇಕ. ಅದಕ್ಕೆ ವಿಚಾರ ಹೆಂಗೈತಿ, ಡಾಕ್ಟರ್ಗಳು ತಿಳ್ಕೊಂಡು ತಕರಾರು ಮಾಡ್ಲಾರ ಹೆಣ್ಣಿನಿಂದ ಮಾತಾಡ್ತೀನಿ. ನೀನು ಎಲ್ಲಿ ಮಾತಾಡ್ತಿ ಹೆಣ್ಣ? ಎದ್ರಾಗ ಹೆಚ್ಚು ಮಾಡಿದೆ, ಎದ್ರಾಗ ಹೆಚ್ಚು ಮಾಡಿ ಅವ್ರು ಹೇಳ್ತಾರೆ ಪರಮಾತ್ಮ ಎಲ್ಲಿದಾನ, ಹೆಂಗದಾನ, ರೂಪೇನ ಲಾವಣೇನ, ನಾವು ಮಾಡಿದಂತ ಕ್ರಿಯೆ ಏನೈತೆ ಅಂತ ಕೇಳ್ತಾರೆ. ಒಂದ್ ಅರ್ಥ ಮಾಡ್ಕೋಬೇಕ್ರಿ. ಅದಕ್ಕೂ ನಿಜಗುಣಿ ಅವ್ರು ಒಂದು ಮಾತು ಹೇಳ್ಯಾರ. ಏನತ್ರಿ, ಗುರುವಿನ ಕರುಣೆಯ ಪಡೆಯದ ನರನಿಗೆ ದೊರೆಯದನ್ನ ಮುಕ್ತಿ ಅಂದಾರ. ಮುಕ್ತಿ ಅಂದಾರ. ಮೊದಲು ಗುರುವಿನ ಕರುಣೆ ಬೇಕು, ಗುರುವಿನ ಆಶೀರ್ವಾದ ಬೇಕು. ಅದಕ್ಕೆ ಹೇಳ್ತಾರ ಅಜ್ಞಾನಿ ನೀನೆಲ್ಲವೇ ಎಲ್ಲೋ ಜೀವನೇ ಶುದ್ಧಾನಿ ಎಂದು ನುಡಿಯವರೇ. ನಿಮ್ಮ ಅವ್ರಿಗೆ ಏನಂದಾರ, ಈಕಿಗೆ ಏನಂದಾರ, ಡಬು ಡುಬು ಡುಬು ಡಬು ಒಲಿ ಮುಂದೆ ಮಸಿಯರಿವಿ. ತಿಳಿಲಾರ್ದ ಮಾತಾಡಬೇಡ ಮಾಸ್ತರ. ಇವತ್ತು ನೀ ಏನು ಮಾತಾಡ್ತಿಲ್ಲ ಅದಕ್ಕೆ ಆಧಾರಬದ್ಧವಾಗಿ ನಿನ್ನ ಹೆಚ್ಚು ಅಧ್ಯಾತ್ಮದೊಳಗೆ ನಿನ್ನ ಹೆಣ್ಣು ಹೆಚ್ಚು ಮಾಡಿ ನೋಡೋಣ ಮಾಡ್ರಿ. ನಿಮ್ಮ ನೀವು ಹುಟ್ಟಿದ್ರ ಹೋಲ್ಬಿಡು.